ಹಾಯ್, ಎಲ್ಲರಿಗೂ ನಮಸ್ಕಾರ. ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕತೆ ಕೇಳಿ. ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪದ್ಮಗಂಧಿನಿ ಭಾಗ 17. ನೀತಾ ಅಕ್ಕ, ನಾಳೆ ನನ್ನನ್ನು ಈ ಅಡ್ರೆಸ್ ಬಳಿ ಕರೆದುಕೊಂಡು ಹೋಗ್ತೀಯಾ ಎಂದು ಕೇಳುತ್ತಲೇ ಆ ಅಡ್ರೆಸ್ನ ನೀತಾ ಕೈಗೆ ನೀಡಿದಳು. ಧೃತಿ, ಈ ಅಡ್ರೆಸ್ ಇಲ್ಲಿಂದ ತುಂಬ ದೂರ ಇದೆ. ಯಾರ ಅಡ್ರೆಸ್ ಇದು? ನೀನು ಇಲ್ಲಿಗೆ ಯಾಕೆ ಹೋಗಬೇಕು ಎಂದಳು ನೀತಾ. ನೀತಾ ಕೇಳಿದ ಪ್ರಶ್ನೆಗೆ ಏನೆಂದು ಉತ್ತರಿಸುವುದು ಎಂದು ತಬ್ಬಿಬ್ಬುಗೊಂಡವಳು, ನೀತಾ ಕೇಳಿದ ತಕ್ಷಣ ತನ್ನ ತಾಯಿಯ ರಹಸ್ಯ ಎಲ್ಲವನ್ನೂ ಹೇಳಲು ಆಗುವುದಿಲ್ಲವಲ್ಲ, ಅವಳಿಗೆ ಏನು ಹೇಳುವುದು ಎಂದು ತಡವರಿಸುವಂತಾಯಿತು. ನೀತಾ ಅಕ್ಕ, ಅದು ನನಗೆ ಬೇಕಾಗಿರುವ ಒಬ್ಬರ ಅಡ್ರೆಸ್. ಅವರನ್ನು ಒಮ್ಮೆ ಭೇಟಿ ಮಾಡಬೇಕಿತ್ತು. ಹೇಗಿದ್ದರೂ ನಿನಗೆ ಈ ಬೆಂಗಳೂರು ಚೆನ್ನಾಗಿ ತಿಳಿದಿದೆಯಲ್ಲ, ಅದಕ್ಕೆ ನಾಳೆ ಹೇಗಿದ್ದರೂ ಕಾಲೇಜು ರಜೆ. ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಹೋಗುತ್ತೀಯಾ ಎಂದಳು. ಈ ಪಿಜಿಯ ವಾರ್ಡನ್ ತುಂಬ ಸ್ಟ್ರಿಕ್ಟು. ನಾವು ಆಗೆಲ್ಲ ಸುಮ್ಮನೆ ಹೊರಗಡೆ ಹೋಗಲು ಆಗುವುದಿಲ್ಲ. ಅಂಥದ್ರಲ್ಲಿ ಯಾವುದೋ ಅಡ್ರೆಸ್ ಹುಡುಕಿಕೊಂಡು ಅಷ್ಟು ದೂರ ಹೋಗುತ್ತೇವೆ ಎಂದರೆ ಸುಮ್ಮನೆ ಬಿಡ್ತಾರಾ ಹೇಳು ಎಂದಳು. ಅಯ್ಯೋ ನೀತಾ ಅಕ್ಕ, ನಾವು ಅಡ್ರೆಸ್ ಹುಡುಕಲು ಹೋಗುತ್ತಿದ್ದೇವೆ ಎಂದು ವಾರ್ಡನ್ಗೆ ಹೇಳಿದರೆ ತೊಂದರೆ ಅಲ್ವಾ? ಹಾಗೆ ಹೇಳುವುದೇ ಬೇಡ, ನಮಗೆ ಪರ್ಚೇಸ್ ಮಾಡುವುದಿದೆ ಎಂದು ಹೇಳಿ ಹೋಗೋಣ ಎಂದು ಒಂದು ಉಪಾಯವನ್ನು ಅವಳೇ ಹೇಳಿದಳು. ಧೃತಿ, ನಾವು ಶಾಪಿಂಗ್ ಎಂದು ಹೋಗುತ್ತಿದ್ದೇವೆ ಎಂದು ಹೇಳಿ ಹೋದರೆ ನಾವು ಬಂದಾಗ ಬರೀ ಕೈಯಲ್ಲಿ ಬರುವುದನ್ನು ನೋಡಿ ವಾರ್ಡನ್ಗೆ ಅನುಮಾನ ಬರುವುದಿಲ್ಲವಾ ಎಂದಳು ನೀತಾ. ನೀನು ಹೇಳುವುದರಲ್ಲೂ ಅರ್ಥ ಇದೆ ನೀತಾ ಅಕ್ಕ ಎಂದು ತನ್ನ ಗಲ್ಲದ ಮೇಲೆ ಕೈ ಇರಿಸಿ ಯೋಚಿಸುವಂತೆ ಮಾಡಿದವಳು. ಹಾಂ ಅಕ್ಕ, ಹೇಗೂ ನನಗೆ ಕೆಲವು ಐಟಮ್ಸ್ಗಳನ್ನು ಪರ್ಚೇಸ್ ಮಾಡುವುದು ಇದೆ. ಹಾಗೆ ವಾಪಸ್ ಬರುವಾಗ ತೆಗೆದುಕೊಂಡು ಬಂದರೆ ಆಯಿತು. ವಾರ್ಡನ್ಗೆ ನಮ್ಮ ಮೇಲೆ ಅನುಮಾನ ಬರುವುದಿಲ್ಲ ಎಂದಳು. ನಾನು ನಿನ್ನನ್ನು ಏನೋ ತಿಳಿದಿದ್ದೆ ಧೃತಿ, ನೀನು ತುಂಬ ಬುದ್ಧಿವಂತೆ ಇದ್ದೀಯಾ ಎಂದು ನಕ್ಕಳು ನೀತಾ. ಹೆಂಗೆ ನಾನು ಎಂದು ಎರಡು ಉಬ್ಬು ಮೇಲೇರಿಸಿ ನಗುತ್ತಲೇ ಹೇಳಿದಳು ಧೃತಿ. ಧೃತಿ ಅಷ್ಟು ಬೇಗ ಯಾರನ್ನೂ ಹಚ್ಚಿಕೊಳ್ಳುವುದಿಲ್ಲ, ಆದರೆ ನೀತಾ ಮಾತ್ರ 2 ದಿನದಲ್ಲಿ ಇಡಿಸಿಬಿಟ್ಟಿದ್ದಾಳೆ ಅವಳಿಗೆ. ಹಾಗಾಗಿ ಅವಳ ಜೊತೆ ಹೆಚ್ಚು ಸಲಿಗೆಯಿಂದ ಹುರುಳಿ ಉರಿದಂತೆ ಮಾತನಾಡುತ್ತಿದ್ದಳು. ಕೈಯನ್ನು ಸನ್ನೆ ಮಾಡಿ ಸೂಪರ್ ಎಂದಿದ್ದಳು ನೀತಾ. ಮಂಗಳ ಮಾತ್ರ ಇವರಿಬ್ಬರು ಆಡುವ ಮಾತುಗಳನ್ನು ಕೇಳುತ್ತಾ ಮೌನವಾಗಿಯೇ ಕುಳಿತಿದ್ದಳು. ಅವಳಿಗೆ ಅಪರಿಚಿತ ವ್ಯಕ್ತಿಗಳ ಜೊತೆ ಬೇಡದ ಮಾತುಗಳು ಬೇಕಿರಲಿಲ್ಲ. ಅವಳ ತಲೆಯಲ್ಲಿ ಇದ್ದದ್ದು ಒಂದೇ, ತಾನು ಓದಲು ಬಂದಿದ್ದೇನೆ, ಓದಿಕೊಂಡು ಊರಿಗೆ ಹೋಗಬೇಕು, ಬೇರೆ ಯಾವ ಯೋಚನೆಯೂ ನನಗೆ ಬೇಡ ಎಂದು ದೃಢ ನಿರ್ಧಾರ ಮಾಡಿ ಬಂದಿದ್ದಳು. ಎಷ್ಟೇ ಆದರೂ ಹಳ್ಳಿ ಹುಡುಗಿ, ಇಲ್ಲಿ ಹೆಚ್ಚಿಗೆ ಮಾತನಾಡಿದರೆ ಏನು ತಪ್ಪು ತಿಳಿಯುತ್ತಾರೋ ಎನ್ನುವ ಭಯ ಅವಳ ಎದೆಯಲ್ಲಿ. ಒಂದು ರೀತಿ ಹೇಳಬೇಕು ಎಂದರೆ ಹಳ್ಳಿಯ ವಾತಾವರಣದಲ್ಲಿ ಬೆಳೆದ ಅವಳು ಮುಗ್ಧ ಹುಡುಗಿ. ಬೇರೆಯವರ ಜೊತೆ ಮಾತನಾಡಲು ಕೂಡ ಹೆದರುವವಳು. ಅವಳ ಈ ಮುಗ್ಧತೆಯೇ ಮುಂದೊಂದು ದಿನ ಅವಳಿಗೆ ಮುಳುವಾಗುತ್ತದೆ ಎಂದು ತಿಳಿದಿಲ್ಲ. ಮಾವ, ಇವತ್ತು ವಾಕ್ ಹೋಗಿದ್ರಾ? ಮಂಡಿ ನೋವು ಅಂತ ಹಾಗೆ ಸುಮ್ಮನಿಲ್ಲ ತಾನೆ? ನೀವು ಒಂದು ದಿನವೂ ವಾಕ್ ತಪ್ಪಿಸಬಾರದು, ಅರ್ಥ ಆಯ್ತಾ? ನಿಮಗೆ ನಡೆಯಲು ಹೆಚ್ಚು ಆಯಾಸ ಆದರೆ ಅಲ್ಲಲ್ಲಿ ಕುಳಿತು ನಿಧಾನವಾಗಿ ಓಡಾಡಿ ಬನ್ನಿ, ಹಾಗಂತ ಹೆಚ್ಚಿಗೆ ಆಯಾಸ ಮಾಡಿಕೊಳ್ಳಬೇಡಿ. ಆದಿ, ನಿಜವಾಗಿಯೂ ನೀನು ಅಲ್ಲಿಗೆ ಟ್ರೈನಿಂಗ್ ಹೋಗಿದ್ದೀಯಾ ಅಥವಾ ನನ್ನ ಬಗ್ಗೆ ಯೋಚನೆ ಮಾಡಲು ಹೋಗಿದ್ದೀಯಾ ಎಂದು ಅನಿಸುತ್ತದೆ ನನಗೆ ಎಂದು ದತ್ತಾತ್ರೇಯ ಅವರು ಹೇಳುತ್ತಿದ್ದ ಹಾಗೆ, ಯಾಕೆ ಹಾಗೆ ಹೇಳುತ್ತಿದ್ದೀರಾ ಮಾವ ಎಂದನು. ಇನ್ನೇನು ಆದಿ, ನೀನು ಹೋದ ದಿನದಿಂದಲೂ ದಿನಕ್ಕೆ 2 ಬಾರಿ ಕಾಲ್ ಮಾಡಿ ನನ್ನ ಯೋಗಕ್ಷೇಮ ವಿಚಾರಿಸಿಕೊಳ್ಳುತ್ತಿದ್ದೀಯಾ. ನಿನ್ನ ದೇಹ ಅಲ್ಲಿದ್ದರೂ ಮನಸ್ಸು ಮಾತ್ರ ಇಲ್ಲಿಯೇ ಇದೆ. ಊಟ ಮಾಡಿದ್ರಾ, ತಿಂಡಿ ಮಾಡಿದ್ರಾ, ವಾಕ್ ಹೋಗಿದ್ರಾ, ಟ್ಯಾಬ್ಲೆಟ್ ತಗೊಂಡ್ರಾ? ಬರೀ ಹೀಗೆ ನನ್ನ ಬಗ್ಗೆಯೇ ಯೋಚಿಸುತ್ತಿದ್ದರೆ ನಿನ್ನ ಬಗ್ಗೆ ಯಾವಾಗ ಯೋಚಿಸುವುದು ನೀನು? ಪ್ರತಿದಿನ ನಾನು ವಾಕ್ ಹೋಗುತ್ತಿದ್ದೇನೆ, ಸರಿಯಾದ ಸಮಯಕ್ಕೆ ಊಟ ಮಾಡುತ್ತಿದ್ದೇನೆ, ಟ್ಯಾಬ್ಲೆಟ್ ಕೂಡ ತೆಗೆದುಕೊಳ್ಳುತ್ತಿದ್ದೇನೆ. ನನ್ನ ಬಗ್ಗೆ ಹೀಗೆ ಯೋಚಿಸುವುದನ್ನು ಮೊದಲು ಬಿಡು. ಇನ್ನೊಂದು ಸ್ವಲ್ಪ ದಿನಕ್ಕೆ ನೀನೇ ಇಲ್ಲಿಗೆ ಬರುತ್ತೀಯಾ ಎಂದರು. ಮಾವ, ನನ್ನ ಬಗ್ಗೆ ಯೋಚಿಸೋಕೆ ನೀವಿದ್ದೀರಲ್ಲ, ಮತ್ತೆ ನನಗೆ ಯಾಕೆ ನನ್ನ ಬಗ್ಗೆ ಯೋಚನೆ ಹೇಳಿ ಎಂದನು. ಮಾವ ಅಳಿಯನ ಬಾಂಧವ್ಯವೇ ಹಾಗೆ, ಒಬ್ಬರ ಬಗ್ಗೆ ಇನ್ನೊಬ್ಬರು ಕಾಳಜಿ ಮಾಡುವುದೇ ಜಾಸ್ತಿ. ಮಾವ, ಎಲ್ಲವನ್ನೂ ಹೇಳಿದ್ರಿ, ಆದರೆ ರಾತ್ರಿಯ ವೇಳೆ ಕುಡಿಯಲ್ಲ ಅಂತ ಮಾತ್ರ ನೀವು ಹೇಳಲಿಲ್ಲ ಎಂದು ಹುಸಿ ಮನಸ್ಸಿನಿಂದಲೇ ಹೇಳಿದನು.
ಬೇರೆಯವರ ಮುಂದೆ ಎಷ್ಟೇ ಗಂಭೀರವಾಗಿ ವ್ಯಕ್ತಿಯಾದರೂ ತನ್ನ ಮಾವನ ಮುಂದೆ ಪುಟ್ಟ ಮಗುವೇ ಅವನು. ಅವನ ಮಾತಿಗೆ ಏನೂ ಉತ್ತರಿಸದೆ ನಕ್ಕು ಬಿಟ್ಟರು. ಮಾವ, ನೀವು ಏನೂ ಹೇಳದೆ ಹೀಗೆ ನಕ್ಕು ಬಿಟ್ಟರೆ ಏನೆಂದು ಅರ್ಥ ಮಾಡಿಕೊಳ್ಳುವುದು ನಾನು? ಅಟ್ಲೀಸ್ಟ್ ನಾನು ಬರುವವರೆಗಾದರೂ ನಿಮ್ಮ ಕುಡಿತವನ್ನು ಕಡಿಮೆ ಮಾಡಿ ಎಂದನು. ಆಯಿತು ಆದಿ, ನಿನಗೋಸ್ಕರ ಚೂರೇ ಚೂರು ಕಡಿಮೆ ಮಾಡ್ತೀನಿ ಎಂದರು. ದತ್ತಾತ್ರೇಯ ಅವರು ಕೂಡ ಎಂದಿಗೂ ಮಿತಿಮೀರಿ ಕುಡಿಯುವುದಿಲ್ಲ. ಆದರೆ ಅವರಿಗೆ BPಯ ತೊಂದರೆ ಇರುವುದರಿಂದ, ನಾನು ದೂರದ ಊರಿನಲ್ಲಿದ್ದೇನೆ, ಮಾವ ಅಲ್ಲಿ ಒಬ್ಬರೇ ಇದ್ದಾರೆ, ಆಗಿದ್ದಾಗ ಯಾವ ಕ್ಷಣದಲ್ಲಿ ಏನಾಗುವುದೋ ಎನ್ನುವ ಭಯ ಆದಿಗೆ. ಮಾವ, ಆಗಲೇ ನನಗೆ ನಿಮ್ಮನ್ನು ನೋಡಬೇಕು ಅನಿಸುತ್ತಿದೆ ಎಂದನು. ಇದೇ ಮೊದಲ ಬಾರಿಗೆ ಅವನು ದತ್ತಾತ್ರೇಯ ಅವರನ್ನು ಬಿಟ್ಟು ಅಷ್ಟು ದೂರ ಹೋಗಿರುವುದು. ಶಾಲೆಯಲ್ಲಿ ಪ್ರವಾಸಕ್ಕೂ ಕೂಡ ಅವರು ಒಬ್ಬರನ್ನೇ ಬಿಟ್ಟು ಹೋಗಬೇಕಲ್ಲ ಎಂದು ಹೋಗಿಲ್ಲ ಅವನು. ಇನ್ನೇನು ಸ್ವಲ್ಪ ದಿನಗಳು ಅಲ್ವಾ ಅಲ್ಲಿ. ಕ್ಷಣದಲ್ಲಿ ದಿನಗಳು ಉರುಳಿ ಹೋಗುತ್ತವೆ. ಆಗ ನೋಡಿದರೆ ಆಯಿತು, ನಿನ್ನ ಕೆಲಸದ ಕಡೆ ಗಮನ ಕೊಡು ಎಂದು ಹೇಳಿ ಸ್ವಲ್ಪ ಸಮಯ ಅವನ ಜೊತೆ ಮಾತನಾಡಿ ಕರೆ ತುಂಡರಿಸಿದ್ದರು. ನೀತಾ ಅಕ್ಕ, ಈ ಚೀಟಿಯಲ್ಲಿರುವ ಅಡ್ರೆಸ್ ಇದೇನಾ? ಆತಂಕದಲ್ಲಿಯೇ ಕೇಳಿದಳು. ಇಲ್ಲಿಯವರೆಗೂ ಹೇಗೋ ಧೈರ್ಯವಾಗಿ ಬಂದವಳಿಗೆ ಈಗ ಆ ಮನೆಯ ಬಳಿಗೆ ಹೋಗಲು ಆಗಲೇ ಅವಳಿಗೆ ಭಯ ಶುರುವಾಗಿದೆ. ತನ್ನ ತಾಯಿಯನ್ನು ಏಕೆ ಎದುರುಗೊಳ್ಳುವುದು ಎನ್ನುವ ಯೋಚನೆ ಶುರುವಾಗಿದೆ. ಅವರನ್ನು ದ್ವೇಷ ಮಾಡುತ್ತೇನೆ, ತನ್ನನ್ನು ಯಾಕೆ ಬಿಟ್ಟು ಹೋದ್ರಿ ಎಂದು ಕೇಳುತ್ತೇನೆ ಎಂದು ಕೋಪದಲ್ಲಿಯೇ ಅಡ್ರೆಸ್ ತೆಗೆದುಕೊಂಡು ಬಂದವಳಿಗೆ ಈಗ ಏನಾಯಿತು? ಮನದಲ್ಲಿ ಆ ಕೋಪ ಇದ್ದರೂ ಸಹ ಮುಖದಲ್ಲಿನ ಭಯ ಎದ್ದು ಕಾಣುತ್ತಿತ್ತು. ಹೌದು ಧೃತಿ, ನಾನು ಸರಿಯಾಗಿಯೇ ಕರೆದುಕೊಂಡು ಬಂದಿದ್ದೇನೆ. ಇದೇ ಆ ಏರಿಯಾ. ಆದರೆ ಈ ಮನೆ ಯಾವುದು ಎಂದು ಇಲ್ಲಿ ಯಾರನ್ನಾದರೂ ಕೇಳೋಣ ಬಾ ಎಂದು ಹೇಳಿದವಳು ಧೃತಿಯ ಕೈ ಹಿಡಿದು ಒಬ್ಬರ ಮನೆಯ ಮುಂದೆ ಕರೆದುಕೊಂಡು ಹೋದವಳು ಗೇಟಿನ ಹೊರಗೆ ನಿಂತು ಗೇಟಿನ ಒಳಗೆ ಕುಳಿತಿದ್ದ ಒಂದು ಹೆಂಗಸಿನ ಬಳಿ, ಎಕ್ಸ್ಕ್ಯೂಸ್ ಮೀ ಆಂಟಿ, ಈ ಅಡ್ರೆಸ್ಸಿನ ಮನೆ ಯಾವುದು ಎಂದು ಹೇಳುತ್ತೀರಾ ಎಂದು ಚೀಟಿಯನ್ನು ಕೈ ಮುಂದೆ ಮಾಡಿ ಹಿಡಿದಳು. ಆ ಹೆಂಗಸು ಆ ಚೀಟಿಯನ್ನು ನೋಡಿ ಇವರಿಬ್ಬರನ್ನೇ ಅನುಮಾನದಲ್ಲಿ ನೋಡುತ್ತಾ ಉಳಿದಳು. ಯಾಕೆಂದರೆ ಎಷ್ಟೋ ವರ್ಷಗಳ ಹಿಂದೆ ಬರೆದ ಚೀಟಿ ಆಗಲೇ ಅದರ ಸತ್ವವನ್ನು ಕಳೆದುಕೊಂಡು ಈ ಹಾಳೆಯೆಲ್ಲ ಕೆಂಪಗಾಗಿ ಅಕ್ಷರಗಳೆಲ್ಲ ಅಸ್ಪಷ್ಟವಾಗಿ ಕಾಣುತ್ತಿದ್ದವು. ಯಾವ ಕಾಲದಲ್ಲಿ ಬರೆದಿರುವುದಮ್ಮ ಇದು? ಈ ಹಳೆ ಚೀಟಿ ಹಿಡಿದು ಬಂದಿದ್ದೀಯಲ್ಲ ಎಂದು ಆ ಹೆಂಗಸು ಕೇಳಿಯೇ ಬಿಟ್ಟಳು. ಆ ಹೆಂಗಸಿನ ಮಾತಿಗೆ ನೀತಾ ಧೃತಿಯ ಮುಖ ನೋಡಿದರೆ ಧೃತಿಗೆ ಏನು ಹೇಳುವುದು ಎಂದು ತಿಳಿಯಲಿಲ್ಲ. ಅಷ್ಟು ಸಿಕ್ಕಿರುವುದೇ ಹೆಚ್ಚು ಅವಳಿಗೆ. ನಾನು ಬೇರೆ ಪೇಜ್ಗಾದರೂ ಬರೆದುಕೊಂಡು ಬರಬೇಕಿತ್ತು. ಅವಸರದಲ್ಲಿ ಈ ಹಳೆ ಚೀಟಿಯನ್ನೇ ಹಿಡಿದು ಬಂದೆ. ಇದೇನು ಇವರು ಹೀಗೆ ಕೇಳುತ್ತಿದ್ದಾರಲ್ಲ ಎಂದು ಮನದಲ್ಲಿ ಗೊಣಗಿಕೊಂಡಳು. ಈ ಅಡ್ರೆಸ್ ಹುಡುಕುತ್ತಿದ್ದೆ. ಹಾಗೆ ಹಿಂದೆ ಬರೆದ ಅದೇ ಚೀಟಿಯನ್ನು ಈ ಒಬ್ಬರು ನನಗೆ ಕೊಟ್ಟರು. ಆ ಚೀಟಿಯನ್ನು ಹಿಡಿದು ಬಂದೆ ಆಂಟಿ. ಈ ಅಡ್ರೆಸ್ಸಿನ ಮನೆ ಯಾವುದು ಎಂದು ಹೇಳಿ ಎಂದಳು ಧೃತಿ. 2 ನಿಮಿಷ ಅಡ್ರೆಸ್ ನೋಡಿದ ಹೆಂಗಸು ಮುಂದೆ ಹೋಗಿ ಆ ಕ್ರಾಸ್ನಲ್ಲಿ ಇರುವ ಮೂಲೆ ಮನೆ ಎಂದರು. ಅವರ ಮಾತು ಕೇಳಿ ನಿಡಿದಾದ ಉಸಿರು ಹೊರದಬ್ಬಿದಳು ಧೃತಿ. ಥ್ಯಾಂಕ್ಸ್ ಆಂಟಿ ಎಂದು ಈ ಅಡ್ರೆಸ್ ಚೀಟಿಯನ್ನು ಪಡೆದು ಧೃತಿಯ ಕೈ ಹಿಡಿದು ಮುಂದೆ ಬಂದಳು ನೀತಾ. ಚೀಟಿ ಹೇಗಿದ್ದರೆ ಏನು, ಸುಮ್ಮನೆ ಅಡ್ರೆಸ್ ಹೇಳುವುದು ಬಿಟ್ಟು ತಲೆಯೆಲ್ಲ ಮಾತನಾಡುತ್ತಾರೆ ಅವರು ಎಂದು ಆ ಹೆಂಗಸಿನ ಮೇಲೆ ತನ್ನ ಅಸಮಾಧಾನ ಹೊರಹಾಕುತ್ತಿದ್ದಳು ನೀತಾ. ಬಿಡು ಅಕ್ಕ, ಹೋಗ್ಲಿ, ಎಲ್ಲರೂ ಒಂದೇ ರೀತಿ ಇರುತ್ತಾರಾ ಹೇಳು? ಒಬ್ಬೊಬ್ಬರ ಗುಣ ಒಂದೊಂದು ರೀತಿ. ಆದರೆ ಅವರು ಯಾಕೋ ನಮ್ಮನ್ನೇ ಅನುಮಾನದಲ್ಲಿ ನೋಡುತ್ತಿದ್ದರು. ಅವರ ನೋಟ ನನಗೆ ಯಾಕೋ ಇಷ್ಟವಾಗಲಿಲ್ಲ ಎಂದು ತನ್ನ ಮನದಲ್ಲಿನ ಅಸಮಾಧಾನವನ್ನು ಕೂಡ ಹೊರಹಾಕಿದಳು ಧೃತಿ. ನಾವೇನು ಕಳ್ತನ ಮಾಡಲು ಬಂದಿದ್ದೀವಿ ಎನ್ನುವ ಹಾಗೆ ನೋಡುತ್ತಾರೆ ಎಂದು ನೀತಾ ಹೇಳುತ್ತಿದ್ದ ಹಾಗೆ, ಅದಕ್ಕೆ ಅಕ್ಕ ನನಗೆ ಈ ಊರು ಇಷ್ಟ ಇಲ್ಲ ಎಂದು ಬಿಟ್ಟಳು ಧೃತಿ. ನಿನಗೆ ಇಷ್ಟ ಇದ್ದರೂ ಇಲ್ಲದಿದ್ದರೂ 2 ವರ್ಷ ನೀನು ಇಲ್ಲಿಯೇ ಓದಬೇಕು ಎಂದು ನಕ್ಕಿದ್ದಳು ನೀತಾ. ಅವಳ ನಗುವನ್ನು ನೋಡಿದ ಧೃತಿಗೆ ಅವಳ ಮುಖದ ಮೇಲೆ ಹುಸಿ ಮುನಿಸು ಮುಖದ ಮೇಲೆ ಹಾದು ಹೋಗಿತ್ತು. ಕೊನೆಗೂ ಧೃತಿ ಹುಡುಕುತ್ತಿದ್ದ ಅಡ್ರೆಸ್ ಸಿಕ್ಕಿಯೇ ಬಿಟ್ಟಿತು. ಆ ಮನೆಯ ಮುಂದೆ ಬಂದು ನಿಂತವಳಿಗೆ ಮುಂದೆ ಹೋಗಿ ಬಾಗಿಲು ತಟ್ಟಲು ಸಹ ಅವಳ ಕೈಕಾಲುಗಳು ಸಹಕರಿಸದೆ ಅಲ್ಲಿಯೇ ನಿಂತು ಬಿಟ್ಟಳು. ನೀತಾ ಮಾತ್ರ ಆ ಮನೆಯನ್ನೇ ನೋಡುತ್ತಾ ಉಳಿದಳು. ಆ ಮನೆ ಬಣ್ಣ ಕಂಡು ಎಷ್ಟೋ ವರ್ಷಗಳು ಕಳೆದಿವೆ. ಬಿಲ್ಡಿಂಗ್ ಮನೆಯಾದರೂ ಸಹ ಹಳೆಯದಾಗಿರುವುದರಿಂದ ಅಲ್ಲಲ್ಲಿ ಪಾಚಿ ಕಟ್ಟಿ ತುಂಬ ಕೆಟ್ಟದಾಗಿ ಕಾಣುತ್ತಿತ್ತು ಅದು. ಧೃತಿ, ಇದೇನೇ ಮನೆ ಹೀಗಿದೆ? ಬಾಡಿಗೆ ಮನೆ ಅನಿಸುತ್ತೆ, ಅದಕ್ಕೆ ಹೀಗಿದೆ ಎಂದಳು ನೀತಾ.
ಆದರೆ ಧೃತಿ ಮಾತ್ರ ಗರಬಡಿದವಳ ಹಾಗೆ ನಿಂತಿದ್ದಳು. ಅವಳು ಏನು ಮಾತನಾಡದೆ ಇರುವುದನ್ನು ನೋಡಿದ ನೀತಾ ಅವಳೆಡೆಗೆ ತಿರುಗಿ, ಯಾಕೆ ಹಾಗೆ ಸುಮ್ಮನೆ ನಿಂತಿದ್ದೀಯಾ? ಹೋಗಿ ಬೆಲ್ ಮಾಡು ಎಂದಳು. ನೀತಾ ಅಕ್ಕ, ಬೇಡ ಬಾ, ನಾವು ವಾಪಸ್ ಹೋಗೋಣ ಎಂದು ಭಯದಲ್ಲಿಯೇ ಹೇಳಿದಳು. ಇದೇನು ಧೃತಿ, ಸಂಬಂಧಿಕರು ಇವರನ್ನು ಮಾತನಾಡಿಸಬೇಕು ಎಂದು ನನ್ನನ್ನು ಇಷ್ಟು ದೂರ ಕರೆದುಕೊಂಡು ಬಂದು ಈಗ ಅವರನ್ನು ಮಾತನಾಡಿಸದೆ ಹಾಗೆ ಹೋಗೋಣ ಎಂದು ಹೇಳುತ್ತಿದ್ದೀಯಲ್ಲ. ಎಷ್ಟು ಕಷ್ಟದಲ್ಲಿ ಇಷ್ಟು ದೂರ ಬಂದಿದ್ದೀವಿ, ಈಗ ವಾಪಸ್ ಹೋಗುವುದು ಸರಿಯಾ? ಇರು, ನಾನೇ ಬೆಲ್ ಮಾಡ್ತೇನೆ ಎಂದು ಹೋಗುತ್ತಿದ್ದ ನೀತಾಳ ಕೈ ಹಿಡಿದು ಬೇಡ ಅಕ್ಕ ಎಂದು ಬಿಟ್ಟಳು ಧೃತಿ. ಧನ್ಯವಾದಗಳು. ಮುಂದುವರಿಯೋದು.